ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ಗ್ರಾಮೀಣ ಭಾಗದ ಜನ. ಹಳ್ಳಕ್ಕೆ ಸೇತುವೆ ಇಲ್ಲದೆ ಮಳೆಗಾಲದಲ್ಲಿ ಸಂಪರ್ಕ ಕಡಿತ ಆಗ್ತಿತ್ತು. ತಳಕಲ್, ಕೊಮಲಾಪುರ, ಅಡವಿಹಳ್ಳಿ, ಚಿತ್ತಾಪುರಕ್ಕೆ ಸಂಪರ್ಕ ಕಡಿತವಾಗ್ತಿತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗ್ರಾಮಗಳು ಇದೆ. ಗ್ರಾಮಸ್ಥರ ಸಮಸ್ಯೆಯನ್ನ ಏಳೆಯಾಗಿ ಬಿಚ್ಚಿಟ್ಟಿತ್ತು ನಿಮ್ಮ ಟಿವಿ5 ಕನ್ನಡ. ಟಿವಿ5 ಕನ್ನಡದ ಜನತನಿ ಕಾರ್ಯಕ್ರಮದಲ್ಲಿ ವಿಸ್ತೃತ ಸುದ್ದಿ ಪ್ರಸಾರ ಆಗಿತ್ತು. ಸುದ್ದಿ ಪ್ರಸಾರದಿಂದ ಎಚ್ಚೆತ್ತ ಶಾಸಕ ಬಸವರಾಜ ರಾಯರೆಡ್ಡಿ. ಸಣ್ಣ ನೀರಾವರಿ ಇಲಾಖೆ ಮೂಲಕ 2.75 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಇನ್ನೆರಡು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತ ಭರವಸೆಯನ್ನು ಕೂಡ ನೀಡಲಾಗಿದೆ. ಕಾಮಗಾರಿ ಆರಂಭವಾಗ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರೆ ಗ್ರಾಮಸ್ಥರು. ಟಿವಿ5 ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಗ್ರಾಮಸ್ಥರು. ಬಹು ವರ್ಷಗಳ ಬೇಡಿಕೆ ಆಗಿತ್ತು. ನಿಮ್ಮ ಟಿವಿ5 ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿತ್ತು. ಫೈನಲಿ ಇದೀಗ ಪ್ರಾರಂಭ ಆಗಿದೆ. ನೋಡಿ, ಬಹಳ ವರ್ಷಗಳಿಂದ ಅಲ್ಲಿನ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಈ ಬಗ್ಗೆ ನಿರಂತರವಾದಂಥ ವರದಿಯನ್ನ ನಿಮ್ಮ ಟಿವಿ5 ಕನ್ನಡ ಬಿತ್ತರಿಸಿತ್ತು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿದ್ವಿ. ಯಾವಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಇದೀಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ಇದು ಸಹಜವಾಗಿಯೇ ಆ ಭಾಗದ ಜನರಲ್ಲಿ ಖುಷಿ ತರಿಸಿದೆ. ಇದು ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಟಿವಿ5ಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ವರದಿ ಇದೀಗ ಸುಮಾರು 4-5 ಹಳ್ಳಿಗಳ ಜನರಿಗೆ ವರದಾನವಾಗಿರುತ್ತದೆ. ನಾವೀಗ ತೋರಿಸ್ತಾ ಇರುವಂಥ ವರದಿ ನಿಜವಲ್ಲೂ ಕೂಡ 4-5 ಹಳ್ಳಿಗಳ ಜನರಿಗೆ ಖುಷಿ ತಂದಿರುತ್ತದೆ. ನಾವು ದೃಶ್ಯಗಳು ನೋಡ್ತಾ ಇರಬಹುದು. ಇದು ತಳಕಲ್ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ತಾಲೂಕಿನ ತಳಕಲ್ ಗ್ರಾಮ ಬರುತ್ತೆ, ಪ್ರಮುಖ ಗ್ರಾಮ. ಆ ತಳಕಲ್ ಗ್ರಾಮದಿಂದ ಸರಿಸುಮಾರು ಇಲ್ಲಿಂದ ಅಡವಿಹಳ್ಳಿ ಬರುತ್ತೆ, ಚಿತ್ತಾಪುರ ಮತ್ತು ಕೊಮಲಾಪುರ 3 ಗ್ರಾಮಗಳು ಬರುತ್ತವೆ. ಈ ಗ್ರಾಮದ ಮೂಲಕ ಅಂದ್ರೆ ಏನು ತಳಕಲ್ ಗ್ರಾಮ ಇದೆ, ತಳಕಲ್ ಗ್ರಾಮದ ಮೂಲಕ ಈ ಗ್ರಾಮಕ್ಕೆ ತೆರಳಬೇಕಾದ್ರೆ ನಿಜವಾಗ್ಲೂ ಕೂಡ ನರಕತೆ ಅನುಭವಿಸಬೇಕಾಯಿತು. ಯಾಕಂದ್ರೆ ಮಳೆಗಾಲ ಬಂದ ಸಂದರ್ಭದಲ್ಲಿ ಈ ಏನೋ ಒಂದು ರಸ್ತೆ ಐತೆ, ರಸ್ತೆ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾ ಇತ್ತು. ಆ ಕಾರಣಕ್ಕಾಗಿ ಆ ಕಡೆ ಅಂದ್ರೆ ಏನೋ ದೃಶ್ಯಗಳು ತೋರಿಸ್ಬೋದು, ಆ ಕಡೆ ಚಿತ್ತಾಪುರ ಮತ್ತು ಕೊಮಲಾಪುರ ಮತ್ತು ಅಡವಿಹಳ್ಳಿ ಗ್ರಾಮ ಬರ್ತಾ ಇತ್ತು. ಆ ಭಾಗದಲ್ಲಿ ಏನಂದ್ರೆ ಜನರು ಶಾಲೆಗೆ ಹೋಗ್ಬೇಕಂದ್ರೆ, ಇಲ್ಲಿ ನಾವು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಂತಂದ್ರೆ ಅಥವಾ ಏನಾದರೂ ಈ ತಳಕಲ್ ಗ್ರಾಮಕ್ಕೆ ಬರ್ಬೇಕಂದ್ರೆ ನಿಜವಾಗ್ಲೂ ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದ ಟಿವಿ5 ಇವತ್ತು ಜನಧನಿಯಲ್ಲಿ ಒಂದು ಸವಿಸ್ತಾರವಾದಂಥ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಏನು ಸ್ವತಃ ಈ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಏನು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಇವತ್ತು ಅನುದಾನ ಬಿಡುಗಡೆ ಮಾಡುವಂಥದ್ದು ಮತ್ತು ಆಗಲೇ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಿರುವಂಥದ್ದು. ಅಂದ್ರೆ ಈ ಭಾಗದ ಶಾಸಕರ ಗಮನಕ್ಕೆ ಈ ವರದಿಯನ್ನು ಜನಧನಿಯ ಮೂಲಕ ಟಿವಿ5 ಏನಾದ್ರೂ ವರದಿ ಮೂಲಕ ಅವ್ರ ಗಮನ ಸೆಳೆಯುವಂತ ಕೆಲಸ ಮಾಡಲಾಗಿತ್ತು. ಸ್ವತಃ ಈ ಭಾಗದ ಶಾಸಕಂತ ಏನು ಬಸವರಾಜ ರಾಯರೆಡ್ಡಿ ಅವರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಇದೀಗ ಬರೋಬ್ಬರಿ 2 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ರೆ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೂಡ ಪ್ರಾರಂಭವಾಗಿರುತ್ತದೆ. ಟಿವಿ5ದಲ್ಲಿ ಇವತ್ತು ಏನಂದ್ರೆ ವರದಿ ಪ್ರಸಾರವಾಗಿತ್ತು. ತದನಂತರ ಶಾಸಕರ ಗಮನಕ್ಕೆ ಬಂತು. ಈ ಬಗ್ಗೆ ಅಂದ್ರೆ ಅನುದಾನ ಬಿಡುಗಡೆ ಆಗ್ತದೆ, ಕೆಲಸ ಆಗ್ತದೆ, ಈ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಇಲ್ಲಿ ಟಿವಿ5 ಕನ್ನಡ ಚಾನಲ್ನಲ್ಲಿ ಈ ಸಮಸ್ಯೆಯ ಬಗ್ಗೆ, ಇಲ್ಲಿನ ಸಮಸ್ಯೆ ಬಗ್ಗೆ ಪ್ರಸಾರವಾದ ನಂತರ ಈ ಸುದ್ದಿ ನಮ್ಮ ಮಾನ್ಯ ಶಾಸಕರ ಗಮನವನ್ನು ಸೆಳೆದಿತ್ತು. ಯಲಬುರ್ಗಾ ಮತಕ್ಷೇತ್ರದ ಮಾನ್ಯ ಶಾಸಕರಾದ ಬಸವರಾಜ ರಾಯರೆಡ್ಡಿ ಸಾಹೇಬರು ಈ ಕಾಮಗಾರಿಯನ್ನು ಕೈಗೊಳ್ಳೋದಕ್ಕೆ ಸುಮಾರು 2,75,00,000ಗಳನ್ನು ತಮ್ಮ ಅನುದಾನದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿಕೊಟ್ರು. ಆ ಅನುದಾನದಲ್ಲಿ ನಾವು ಈ ಕಾಮಗಾರಿಯನ್ನು ಬ್ರಿಡ್ಜ್ ಕಮ್ ಬ್ಯಾರೇಜ್ ತಳಕಲ್ ವಿಲೇಜ್ನಲ್ಲಿ ಕೈಗೊಳ್ತಾ ಇದ್ದೀವಿ. ಈ ಸರಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗೋದ್ರಿಂದ ಎಷ್ಟು ಗ್ರಾಮದ ರೈತರಿಗೆ ಅನುಕೂಲ ಆಗಲಿದೆ, ಅದರ ಜೊತೆಗೆ ಎಷ್ಟು ದಿನದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ? ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 3-4 ಹಳ್ಳಿಗಳಿಗೆ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಡವಿಹಳ್ಳಿ, ಚಿತ್ತಾಪುರ ಮತ್ತು ಕೊಮಲಾಪುರ ಮತ್ತು ತಳಕಲ್ 4 ಗ್ರಾಮಗಳ ಮಧ್ಯೆ ಉತ್ತಮ ಸಂಪರ್ಕ ಜನರಿಗೆ ಸಾಧ್ಯ ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಶಾಲೆ ಕಾಲೇಜಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನಾವು ಇಲ್ಲಿ 2 ಮೀಟರ್ ನೀರು ನಿಂದಿರಿಸಿ ಸುಮಾರು 20 MCFT ಅಷ್ಟು ನೀರು ನಿಂದಿರಿಸೋದ್ರಿಂದ ಸುಮಾರು 50 ಹೆಕ್ಟೇರ್ ಪ್ರದೇಶಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅಂತರ್ಜಲ ಮಟ್ಟ ಹೆಚ್ಚುವುದರಿಂದ ಅನೇಕ ರೈತರಿಗೆ, ನೂರಾರು ರೈತರಿಗೆ ಇದರಿಂದ ನೀರಾವರಿ ಸೌಲಭ್ಯ ಆಗುತ್ತೆ. ನಾವು ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸ್ತೇವೆ. ಇವಾಗ ಶುರು ಮಾಡಿದ್ದೇವೆ ಕಾಮಗಾರಿ. ಆದಷ್ಟು ಬೇಗ ಮಳೆಗಾಲದ ಮುಂಚೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾವು ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಮೇಲಾಧಿಕಾರಿಗಳ ಆದೇಶನೂ ಇದೆ, ಅದರಂತೆ ನಾವು ನಡೆದುಕೊಳ್ತೇವೆ.
ಇದಿಷ್ಟು ಇಲ್ಲಿನ ಏನಂದ್ರೆ ಸಣ್ಣ ನೀರು ಇಲಾಖೆ ಅಧಿಕಾರಿಗಳು ಮತ್ತು ಅದ್ರ ಜೊತೆಗೆ ಏನಂದ್ರೆ ರೈತರಿದ್ದಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ಸುದ್ದಿ ಮಾಡೋ ಸಂದರ್ಭದಲ್ಲಿ ಇಲ್ಲಿನ ರೈತ ಮುಖಂಡರಂತ ಕೃಷ್ಣ ಅವರು ಇದ್ದಾರೆ. ಅವರು ಕೂಡ ಮಾತನಾಡಿದ್ರು ಮತ್ತು ಇಲ್ಲ ಇನ್ನು ಶಾಸಕರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರು. ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಬ್ರದರ್, ಈಗ ತಾವಂತಾರೆ ಏನು ಈ ಭಾಗದ ಸಮಸ್ಯೆ ಇತ್ತು, ಬ್ರಿಡ್ಜ್ಗೆ ಏನಂದ್ರೆ ಬ್ರಿಡ್ಜ್ ಆಗಿದ್ದೆಲ್ಲ ಭಾಳ ಸಮಸ್ಯೆ ಆಗಿತ್ತು. ಈ ಬಗ್ಗೆ ತಾವು ಕೂಡ ಮಾತನಾಡಿದ್ರಿ. ಇದೀಗ ಸ್ವತಃ ಸಣ್ಣ ನೀರು ಇಲಾಖೆಯ ವತಿಯಿಂದ ಅನುದಾನ ಬಿಡುಗಡೆ ಆಗಿದೆ, ಕೆಲಸನೂ ಪ್ರಾರಂಭ ಆಗ್ತದೆ. ಯಾವ ರೀತಿ ಖುಷಿ ವ್ಯಕ್ತ ಆಗ್ತದೆ ನಿಮಗೆ? ನಾವು ಮೊದಲಾಗಿ TV5 ಮಾಧ್ಯಮಕ್ಕೆ ನಾವು ಮೊದಲು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ನಾವು ಹಲವಾರು ಬಾರಿ ಮನವಿ ಮಾಡಿದ್ರು ಈ ಕಾಮಗಾರಿ ಆಗಿದ್ದಿಲ್ಲ. ಜನಧ್ವನಿ ಅಂತ ಕಾರ್ಯಕ್ರಮ ಮಾಡಿ ಏನು TV5 ಇವತ್ತು ಶಾಸಕರ ಗಮನಕ್ಕೆ ತಂತು. ಶಾಸಕರ ಗಮನಕ್ಕೆ ಬಂದ ಮ್ಯಾಗ MI ಡಿಪಾರ್ಟ್ಮೆಂಟ್ಲಿದ್ದ 2 ಕೋಟಿ ಚಿಲ್ಲರೆ ಇದಕ್ಕೆ ಅನುದಾನ ಹಾಕಿದೆ. ಅದಕ್ಕೆ ನಾವು ಈ 3 ಮತ್ತು ತಳಕಲ್ 4 ಗ್ರಾಮ ಯುವಕರು ಮತ್ತು ಎಲ್ಲ ಯುವಕರು ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ತುಂಬ ಧನ್ಯವಾದಗಳು. ಇದು ಭಾಳ ಮತ್ತು ಈ ಯಲಬುರ್ಗಾ ಕ್ಷೇತ್ರ ಶಾಸಕರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ 2.5 ಕೋಟಿ ರೂಪಾಯಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥಕ್ಕೆ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ವಿ. ಇಷ್ಟಂತಂದರೆ ಇಲ್ಲಿನ ಅಧಿಕಾರಿಗಳು, ಸಣ್ಣ ನೀರು ಇಲಾಖೆ ಅಧಿಕಾರಿಗಳು ಮತ್ತು ರೈತರ ಮಾತು ಏನಾಗಲಿ TV5 ಒಂದು ವರದಿ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತೇಳಿ ರೈತರು ಹೇಳ್ತಾರೆ. ಯಾಕಂತಂದರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗೋದ್ರಿಂದ ಇಲ್ಲಿ ಬೋರ್ವೆಲ್ ರೀಚ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದರೆ ಮಳೆಗಾಲ ಬಂದ ಸಂದರ್ಭದಲ್ಲಿ ಹಳ್ಳ ತುಂಬಿ ಹೋಗ್ತಾ ಇತ್ತು, ರಸ್ತೆ ಸಂಪರ್ಕ ಕಡಿತಾ ಇತ್ತು ಮತ್ತು 3-4 ಹಳ್ಳಿಗಳ ಸಂಪರ್ಕ ಕಡಿತಾ ಇತ್ತು. ಇದು ನಮಗೆ ದೊಡ್ಡ ನರಕಯಾತನೆ ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ TV5 ವರದಿ ಶಾಸಕರ ಗಮನ ಸೆಳೆದಿದೆ. ಅದ್ರ ಜೊತೆಗೆ ಸಣ್ಣ ನೀರು ಇಲಾಖೆಯಿಂದ ಒಂದು ಅನುದಾನ ಬಿಡುಗಡೆ ಆಗಿದೆ ಮತ್ತು ಕಾಮಗಾರಿ ಕೂಡ ಪ್ರಾರಂಭವಾಗಿದೆ. ಇದು ನಮಗೆ ಭಾಳಷ್ಟು ಖುಷಿ ತಂದಿದೆ ಅಂತೇಳಿ ಇಲ್ಲಿನ ರೈತರ ಮಾತಾಗಿರುತ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನೀರ್ ಜೊತೆ ನಾಗರಾಜ್, TV5 ನ್ಯೂಸ್, ಕೊಪ್ಪಳ.